ಫಿಟ್ನೆಸ್ ಮೇಂಟೈನ್ ಮಾಡೋದು ಎಲ್ಲರಿಗೂ ಇಷ್ಟದ ವಿಚಾರವೇ. ಆದರೆ ಬೊಜ್ಜು, ಹೊಟ್ಟೆಯ ಕೊಬ್ಬು ಕರಗಿಸಲಾಗದೆ ಫಿಟ್ನೆಸ್ ಆಸೆ ನಿರಾಶೆಯಾಗ್ತಿರತ್ತೆ. ಅದರಲ್ಲೂ ಫಿಟ್ ಆಗಿರಲು ಕಡಿಮೆ ಕಾರ್ಬ್ ಹೊಂದಿರುವ ಆಹಾರದ ಸೇವನೆ ಅತ್ಯಗತ್ಯ. ಹೃದಯಾಘಾತ, ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಜೀವನ ಶೈಲಿಯ ಸಮಸ್ಯೆಗಳನ್ನು ನಿವಾರಿಸುವುದರ ಜೊತೆಗೆ ಕಡಿಮೆ ಕಾರ್ಬ್ ಆಹಾರವು ಮೆಟಬಾಲಿಸಂ ಹೆಚ್ಚಿಸಿ ತೂಕ ಇಳಿಸಲು ನೆರವಾಗುತ್ತೆ. ಆ ನಿಟ್ಟಿನಲ್ಲಿ ಹೊಟ್ಟೆಯ ಕೊಬ್ಬು ಕರಗಿಸುವ ಆಹಾರಗಳ ಬಗ್ಗೆ ಇಲ್ಲಿದೆ ನೋಡಿ ವಿವರ. ಹೊಟ್ಟೆಯ ಕೊಬ್ಬು ಕರಗಿಸುವ ಸೂಪರ್ ತಂತ್ರ. ತೂಕ ಇಳಿಸುವ 7 ಅಚ್ಚರಿಯ ಆಹಾರಗಳಿವು. ಫಿಟ್ನೆಸ್ ಬಗ್ಗೆ ಯಾರಿಗ್ ತಾನೇ ಇಷ್ಟ ಇರೋದಿಲ್ಲ ಹೇಳಿ? ಪ್ರಪಂಚದಾದ್ಯಂತ ಇರೋ ಹೆಚ್ಚಿನ ಸಂಖ್ಯೆಯ ಜನರು ಸಮತೋಲಿತ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಫಿಟ್ ಆಗಿರಲು ಕಡಿಮೆ ಕಾರ್ಬ್ ಹೊಂದಿರುವ ಆಹಾರದ ಸೇವನೆ ಅತ್ಯಗತ್ಯ. ಹೃದಯಾಘಾತ, ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಂಥ ಜೀವನ ಶೈಲಿಯ ಸಮಸ್ಯೆಗಳನ್ನು ನಿವಾರಿಸುವುದರ ಜೊತೆಗೆ ಕಡಿಮೆ ಕಾರ್ಬ್ ಆಹಾರವು ಚಯಾಪಚಯ ಅಂದರೆ ಮೆಟಬಾಲಿಸಂ ಹೆಚ್ಚಿಸುತ್ತೆ. ಹಾಗೆಯೇ ಒಟ್ಟಾರೆ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಕಡಿಮೆ ಕಾರ್ಬ್ ಹೊಂದಿರುವ ಆಹಾರವು ಹೆಚ್ಚುವರಿ ಕ್ಯಾಲೋರಿಗಳನ್ನು ಹೊರಹಾಕಲು ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳನ್ನು ತ್ಯಜಿಸಲು ಉತ್ತಮ ಮಾರ್ಗವಾಗಿದೆ. ಜಂಕ್ ಫುಡ್ ಮತ್ತು ಕಾರ್ಬೋನೇಟೆಡ್ ಆಹಾರದ ಸೇವನೆಯನ್ನು ಕಡಿಮೆ ಮಾಡಬೇಕು. ಕಡಿಮೆ ಕಾರ್ಬ್ ಆಹಾರಗಳು ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ, ಯಾಕಂದ್ರೆ ಇವುಗಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿವೆ. ಹಾಗೆಯೇ ಇವು ಚಯಾಪಚಯವನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗಿವೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ತೂಕವನ್ನು ಹೊರಹಾಕಲು ಮತ್ತು ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುವ ಕೆಲವು ಆಹಾರ ಪದಾರ್ಥಗಳು ಇಲ್ಲಿವೆ. ಮೊದಲಿಗೆ ಮೊಟ್ಟೆಗಳು ಕಡಿಮೆ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರ್ತವೆ. ಇವುಗಳಲ್ಲಿ ಪ್ರೋಟೀನ್ಸ್ ಮತ್ತು ಆರೋಗ್ಯಕರ ಕೊಬ್ಬು ಸಮೃದ್ಧವಾಗಿವೆ. ಮೊಟ್ಟೆಯೊಂದಿಗೆ ದಿನವನ್ನು ಪ್ರಾರಂಭಿಸೋದ್ರಿಂದ ಆ ದಿನ ಪೂರ್ತಿ ಶಕ್ತಿಯನ್ನು ಕ್ರೋಢೀಕರಿಸಿಕೊಳ್ಳಬಹುದು. ಇನ್ನು ನೆಲ್ಲಿಕಾಯಿ, ಬ್ಲಾಕ್ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿಗಳಂತಹ ಹಣ್ಣುಗಳಲ್ಲಿ ಕಡಿಮೆ ಕಾರ್ಬ್ ಇರುತ್ತೆ. ಈ ಆಹಾರವನ್ನು ಸೇವಿಸೋದ್ರಿಂದ ತೂಕ ಇಳಿಸಲು ಹಾಗೆಯೇ ಒಟ್ಟಾರೆ ಯೋಗಕ್ಷೇಮಕ್ಕೆ ಪ್ರಯೋಜನಕಾರಿಯಾಗಿದೆ. ಪಾಲಿಫಿನಾಲ್ಗಳಲ್ಲಿ ಸಮೃದ್ಧವಾಗಿರುವ ಈ ಬೆರ್ರಿ ಫ್ರೂಟ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಅಲರ್ಜಿ, ರೋಗ ಹಾಗೆಯೇ ಕೆಲವು ಕಾಯಿಲೆಗಳನ್ನು ದೂರವಿಡಲು ಸಹಾಯ ಮಾಡ್ತವೆ. ಇನ್ನು ಕ್ಯಾಪ್ಸಿಕಮ್ ವಿಟಮಿನ್ ಸಿಯ ದೈನಂದಿನ ಅಗತ್ಯ ಮೌಲ್ಯದ 137% ಹಾಗೆಯೇ ಕೇವಲ 5.5 ಗ್ರಾಂ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತೆ. ಇದು ಕಬ್ಬಿಣದ ಸಮೃದ್ಧ ಮೂಲವಾಗಿದ್ದು ರಕ್ತಹೀನತೆಯನ್ನು ತಡೆಯುತ್ತೆ. ಇದು ಅತಿಯಾಗಿ ತಿನ್ನೋದನ್ನ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ. ನಟ್ಸ್, ಚಿಯಾ ಸೀಡ್ಸ್, ಆಲಿವ್ ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬಿನ ಸೇವನೆಯು ಚಯಾಪಚಯವನ್ನು ಹೆಚ್ಚಿಸುತ್ತೆ. ಹೆಚ್ಚಿನ ಕೊಬ್ಬು ಸುಡುವಿಕೆಯನ್ನು ಉತ್ತೇಜಿಸುತ್ತೆ. ಹಾಗೆಯೇ ತೆಂಗಿನಕಾಯಿ ಹೆಚ್ಚಿನ ಫೈಬರ್ ಅಂಶವಿರುವ ಆಹಾರವಾಗಿದ್ದು ಇದನ್ನು ಸೇವಿಸಿದರೆ ದೇಹವು ಹೆಚ್ಚುವರಿ ಕೆಜಿಗಳನ್ನು ಹೊಂದೋದಿಲ್ಲ. ಇದು ತೂಕವನ್ನು ನಿಯಂತ್ರಣದಲ್ಲಿಡುತ್ತೆ. ಇದರ ಮಧ್ಯಮ ಸರಪಳಿ ಕೊಬ್ಬಿನಾಮ್ಲಗಳು ತೂಕ ಇಳಿಸಲು ಕಾರಣವಾಗುವ ಚಯಾಪಚಯವನ್ನು ಹೆಚ್ಚಿಸುತ್ತೆ. ಮೊಸರು, ತೋಫು, ಬೀನ್ಸ್ ಹಾಗೆಯೇ ಮಸೂರಗಳಂತಹ ಆಹಾರಗಳು ಹೊಟ್ಟೆ ತುಂಬಿದ ಪೂರ್ಣತೆಯ ಭಾವನೆಯನ್ನು ಉಂಟು ಮಾಡೋದರ ಜೊತೆಗೆ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಧನಾತ್ಮಕವಾಗಿ ಪ್ರಭಾವಿಸುತ್ತೆ. ಈ ಪ್ರೋಟೀನ್ ಮೂಲಗಳು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡಿ ಗ್ಲೂಕೋಸ್ ಮಟ್ಟವನ್ನು ನಿರ್ವಹಿಸುತ್ತೆ. ಅದರೊಂದಿಗೆ ಹೆಚ್ಚಿನ ಫೈಬರ್ ಅಂಶವನ್ನು ಕೂಡ ನೀಡುತ್ತೆ. ಇನ್ನು ಚಿಯಾ ಸೀಡ್ಸ್ ಕಡಿಮೆ ಕೊಲೆಸ್ಟ್ರಾಲ್ ಅನ್ನು ಹೊಂದಿರ್ತವೆ, ಹಾಗೆಯೇ ಗ್ಲೂಟೆನ್ ಮುಕ್ತವಾಗಿರ್ತವೆ. ಇವು ಪ್ರೋಟೀನ್ಗಳು ಕ್ಯಾಲ್ಸಿಯಂನಿಂದ ಕೂಡಿದ್ದು ಆರೋಗ್ಯಕರ ಚಯಾಪಚಯ ಕ್ರಿಯೆಯನ್ನು ಬೆಂಬಲಿಸ್ತವೆ. ಇವೆಲ್ಲವುಗಳ ಜೊತೆಗೆ ಬಿಳಿ ಮಾಂಸ ಮತ್ತು ಸಮುದ್ರ ಆಹಾರವನ್ನ ಕಡಿಮೆ ಕಾರ್ಬ್ ಆಹಾರಗಳು ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಏಪ್ರಿಕಾಟ್ಗಳಂತಹ ಹಣ್ಣುಗಳು ಜೊತೆಗೆ ಅಣಬೆ, ಕೋಸುಗಡ್ಡೆ ಮತ್ತು ಬಿಳಿ ಬದನೆಗಳಂತಹ ತರಕಾರಿಗಳು ಕೂಡ ಕಡಿಮೆ ಕಾರ್ಬ್ಸ್ ಅನ್ನ ಹೊಂದಿರ್ತವೆ. ಇವೆಲ್ಲವೂ ಕೂಡ ಕೊಬ್ಬನ್ನ ಕರಗಿಸಲು ನೆರವಾಗುವಂತಹ ಆಹಾರಗಳು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.